ನಮಸ್ಕಾರ ಫ್ರೆಂಡ್ಸ್. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾಳೆ ಇವತ್ತು ಜಾತ್ರೆ ನಡೀತಾ ಇದೆ ಫ್ರೆಂಡ್ಸ್. ಯಾರಾದ್ರೂ ಹೋಗ್ಬೇಕು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೇಕು ಅನ್ನೋರು ಇವತ್ತು ನಾಳೆ ಹೋಗೋದ್ರಿಂದ ತುಂಬಾ ವಿಶೇಷತೆ, ಪೂಜೆಗಳು, ರಥೋತ್ಸವ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾಗದೋಷ ಇರ್ತಕ್ಕಂಥವರು, ಮಕ್ಕಳಾಗ್ಲಿಲ್ಲ ಅನ್ನೋರು ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದ್ರಿಂದ ಎಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ. ಆ ಜಾತ್ರೆ ವರ್ಷಕ್ಕೊಂದ್ಸರಿ ಬರುತ್ತದೆ. ಆದ್ರೆ ಈ ಟೈಮಲ್ಲಿ ತುಂಬಾ ವಿಶೇಷತೆಯಾಗಿ ಪೂಜೆಗಳನ್ನ ಮಾಡ್ತಾರೆ. ನಾಗದೋಷ ಇರ್ತಕ್ಕಂಥವರು ಕನ್ಸಲ್ ಬರೋದು, ನಾಗದೋಷ ಏನಾದ್ರೂ ನಿಮ್ಗೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದ್ರಿಂದ ಎಲ್ಲ ಪರಿಹಾರ ಆಗುತ್ತದೆ. ಆ ನಾಗದೋಷ ಅಂತೇಳಿ ಅವ್ರ ವಿಶೇಷತೆ, ಪೂಜೆಗಳನ್ನ ಇಷ್ಟಿಷ್ಟು ಅಂತ ಇರುತ್ತದೆ. ಅಲ್ಲಿ ಆ ದುಡ್ಡನ್ನು ಕಟ್ಟಿ ಅಲ್ಲಿ ಪೂಜೆಗಳು ಮಾಡೋದ್ರಿಂದ ನಿಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ. ಜಾತ್ರೆಯಲ್ಲಿ ತುಂಬಾ ವಿಶೇಷತೆಯಾಗಿ ಜಾತ್ರೆಗಳಲ್ಲಿ ಪೂಜೆಗಳನ್ನು ಮಾಡೋದು, ಮತ್ತೆ ಭಕ್ತಾದ್ರು ಹೇಗೆ ಜಾತ್ರೆಗಳನ್ನ ನಡೆಸುವುದು, ಮತ್ತೆ ಮೇಲೆ ಆಟ ಆಡುವುದು ಎಲ್ಲ ವಿವಿಧ ಆಗಿ ಸುಬ್ರಹ್ಮಣ್ಯ ಸ್ವಾಮಿ ವೇಷವನ್ನ ಹಾಕಿಕೊಂಡು ತುಂಬಾ ಚೆನ್ನಾಗಿ ಅಲ್ಲಿ ರಥೋತ್ಸವ ಮತ್ತೆ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ವಿಶೇಷತೆಯಾಗಿ ಪೂಜೆಗಳೆಲ್ಲ ಮಾಡ್ತಾರೆ. ಆದ್ರೆ ಪ್ರತಿಯೊಬ್ರು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬರೋದ್ರಿಂದ ತುಂಬಾ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ. ತುಂಬಾ ಪವಾಡ ದೇವರು ಅಂತಾನು ಹೇಳ್ತಾರೆ. ಅಲ್ಲಿ ನರಸಿಂಹಸ್ವಾಮಿ ದೇವರು ನಿಂತಿದ್ದಾರೆ. ಆ ದೇವಸ್ಥಾನ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊ ಬರೋದ್ರಿಂದ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಉರುಡ ಸೇವೆ ಮಾಡಿ ಅನ್ನದಾನ ಆಗಿರ್ಲಿ, ಎಲ್ಲ ಪ್ರತಿಯೊಂದು ಆಗಿರ್ಲಿ, ಏನೇ ಆದ್ರೂ ನಾವು ಅಲ್ಲಿ ಮಾಡಿಸೋದ್ರಿಂದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ. ಜಾತ್ರೆ ಇರೋದ್ರಿಂದ ತುಂಬಾ ರಶ್ ಆಗಿರ್ತಾರೆ. ಬೆಳಗ್ಗೆ 3 ಗಂಟೆಗೆ ತೆಗಿತಾರೆ ಬಾಕ್ಲು. ಜಾತ್ರೆ ಇರೋದ್ರಿಂದ 3 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ, 1 ಗಂಟೆ ತನಕ ಓಪನ್ ಇರುತ್ತಂತೆ ಜಾತ್ರೆ ಟೈಮಲ್ಲಿ. ಆ ತರದ್ದೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಜಾತ್ರೆಯನ್ನು ಮುಗಿಸ್ಕೊಂಡು ಚೆನ್ನಾಗಿ ಎಲ್ಲ ನೋಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ನೀವ್ ಯಾರಾದ್ರೂ ಹೋಗೋರಿದ್ರೆ ಈ ಜಾತ್ರೆ ಟೈಮಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರೋದ್ರಿಂದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ ಫ್ರೆಂಡ್. ನಾನ್ ಹೇಳಿರೋದು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್.